ಉಪೇಂದ್ರ ಬಂದರೆ ಬೇಗ ಗೆಲ್ಬೋದು ಅನ್ನೋದು ಒಂದು ಮನಸ್ಥಿತಿ. ಇಲ್ಲಿ ಬೇಕಾದ್ರೆ ನೀವು ಹೋಗಿ ಓಪನ್ ಮಾಡಿ ವೋಟ್ ಮಾಡ್ಬೋದು, ಗೂಗಲ್ ಲಾಗಿನ್ ಮಾಡಿ. ಏನೋ ಅವನು ಹುಚ್ಚ ಇವನು ಯಾರೋ ಮಾತಾಡ್ತೀನಿ ಆಯಿತಾ. ನೀವು ಹೊರಟಿರೋ ಅದಾರಿ 72 ವರ್ಷದಿಂದ ಇನ್ನೂ ಅದನ್ನು ಸರಿ ಮಾಡೋಕ್ಕೆ ಆಗಿಲ್ಲ ನಿಮ್ಮ ಕೈಲಿ. ಯಾವ್ದು ಅರಾಜಕತೆ? ಆಮ್ ಆದ್ಮಿ ಪಾರ್ಟಿ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅಂತಾರೆ. ನಾನು ಬೇಗ ಆಗೋದು ಈ ಎಲೆಕ್ಷನಲ್ಲಿ ಆಗ್ಬೋದು ಸ್ವಾಮಿ, ಯಾಕೆ ಹೇಳ್ತೀರಾ ನೀವು 100 ವರ್ಷ ಅಂತ? ನಿಮಗೆ ನಿಮ್ಮ ಒಳಗಿನ ತನನೇ ಕೊಂದು 70 ವರ್ಷ ಅಲ್ಲ 100 ವರ್ಷಗಳಿಂದ ಇದು ಬಂದಿರೋದು. ಇದು ಏನು ಹೇಳಿ ಕೇಳಿ, ಒಂದು ನಿಮಿಷ ಹೇಳ್ತೀನಿ, ಒಂದು ನಿಮಿಷ. ಮೊನ್ನೆ CM ಹೇಳಿದ್ರು ರೈಟ್ ಟು ರೀಕಾಲ್ ತರ್ತೀನಿ ನಿಮಗೆಲ್ಲ. ಟೈಮಿಂದ ನೀವು ಇದನ್ನು ಹೇಳ್ತಾ ಇದ್ದೀರಲ್ವಾ, ಸಿಂಪ್ಲಿ ಪ್ಲೇ ಸ್ಟೋರಿಗೆ ಹೋಗಿ ಎಷ್ಟು ಜನ ಡೌನ್ಲೋಡ್ ಮಾಡಿದ್ದಾರೆ? ಸಿಂಪಲ್ ಥಿಂಗ್ ಇವ್ರೆ, ನಾನು ಹೇಳ್ತಿರೋದು ನಿಮ್ಮೊಳಗಿರೋ ಭಾವನೆಗಳನ್ನ. ನಿಮ್ಗೆ ಹೆಂಗಾಗಿದೆ ಅಂದ್ರೆ ಒಬ್ಬ ಉಪೇಂದ್ರ ಬಂದ್ರೆ ಬೇಗ ಗೆಲ್ಬೋದು ಅನ್ನೋದು ಒಂದು ಮನಸ್ಥಿತಿ. ಯಾಕೆ ಅಂತ ಹೇಳಿದ್ರೆ ಉಪೇಂದ್ರ ಅವರು ಈ ಚಿಂತನೆಗಳನ್ನ ಹೇಳಿದಕ್ಕೆ ಇಷ್ಟು ಚಿಂತನೆ ಏನದು? ನಾನು ಹೇಳ್ತಿರೋ ಚಿಂತನೆ ರಾಜಕೀಯ ಚಿಂತನೆ ಅಲ್ಲ. ಸರಿ, ಈಗ ಉಪೇಂದ್ರ ಅವ್ರು ಹೇಳಿದಕ್ಕೇನೆ ಇಷ್ಟು ರೀಚ್ ಆಗಿದೆ. ಹೌದು, ನಾನು ಹೇಳ್ತಿರೋದೇ ನನ್ನ ನಾಯಕರನ್ನ ಅವಾಯ್ಡ್ ಮಾಡಿ ಅಂತ. ಅವಾಯ್ಡ್ ಮಾಡಿಲ್ವಲ್ಲ, ನೀವು ಮಾಡ್ತಾ ಇದ್ದಾರಲ್ಲ. ನೋಡಿ ಒಂದು ನಿಮಿಷ, ನೀವು ಹೆಂಗ್ ಹೇಳ್ತೀರಾ? ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಒಂದು ನಿಮಿಷ, ಇಲ್ಲಿ ನೋಡಿ, ಇದರಲ್ಲಿ ಎಷ್ಟು ಜನ ಇದಾಗಿದ್ದಾರೆ ನೋಡಿ ಬೇಕಾರೆ ನೋಡಿ. ಓಕೆನಾ? ಇಲ್ಲಿ ತೋರಿಸ್ತೀನಿ ನೋಡಿ. ನಾನು ಕೇಳ್ತಿರೋದು ಅಷ್ಟೇ, ಈ ಆ್ಯಪ್ನ ಹಾಕೊಂಡು ನೀವು ನೋಡಿ, ಈ ಬಟನ್ ಹಾಕಿ ಅಮ್ಕಿ ಫುಲ್ಲು ಗೊತ್ತಾಗುತ್ತೆ ನೋಡಿ. ಈ ಬಟನ್ ಹಾಕಿ ನಿಮ್ಗೆ ಓದೋದು ಕಷ್ಟ ಆಗುತ್ತೆ. ಇದು ಹಾಕಿ ಇಲ್ಲಿ ಏನು ಬರ್ತಿದೆಯೋ ಅದು ಓದ್ತಾ ಇದೆ ಇಲ್ಲಿ. ಓಕೆನಾ? ಬಿಟ್ರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ಆಕಾಂಕ್ಷಿಗಳ ನೋಂದಣಿ ಇಲ್ಲಿ ಮಾಡ್ಕೊಬೇಕು. ಆಕಾಂಕ್ಷಿಗಳ ಪಟ್ಟಿ, ಆಯ್ಕೆಯಾದ ಆಕಾಂಕ್ಷಿಗಳು ನೋಡಿ ಎಷ್ಟು ಜನ ಆಯ್ಕೆ ಆಗಿದ್ದಾರೆ. ಆಲ್ರೆಡಿ ಜನರೇ ಆಯ್ಕೆ ಮಾಡಿರೋದು ನೋಡಿ. ಇಲ್ಲಿ ಎಷ್ಟಿದೆ ನೋಡಿ, ಇಲ್ಲಿ ನೋಡಿ. ಇಲ್ಲಿ ಸಲ್ಲಿಕೆಯವರ ಅರ್ಜಿಗಳು 432, ಅರ್ಜಿ ಸಲ್ಲಿಸಿದ ಒಟ್ಟು ಆಕಾಂಕ್ಷಿಗಳು 262. UPP ಪಕ್ಷದ ವತಿಯಿಂದ ಆಯ್ಕೆಯಾಗಿರೋ ಒಟ್ಟು ಆಕಾಂಕ್ಷಿಗಳು 130 ಜನ. 130 ಕ್ಷೇತ್ರಗಳಿಗೆ ಯುವಕರುಗಳು ಬಂದು ನಿಂತಿದ್ದಾರೆ ನೋಡಿ, ಯುವತಿಯರು. ಇದು ಬದಲಾವಣೆ ಅಲ್ವಾ? ಇವರೆಲ್ಲ ಹೋಪ್ಸ್ ಇಲ್ವಾ? ಇವ್ರು ಹೋಗಿದ್ದಾರೆ 100 ಜನರ ಹತ್ರ ಹೋಗಿ ನೋಡಿ. ಇಲ್ಲೂ ವೋಟಿಂಗ್ ಇದು ಕೊಟ್ಟಿದ್ದೀವಿ ನಾವು ಅವ್ರಿಗೆ. ಇಲ್ಲಿ ಬೇಕಾದ್ರೆ ನೀವು ಹೋಗಿ ಓಪನ್ ಮಾಡಿ ವೋಟ್ ಮಾಡ್ಬೋದು, ಗೂಗಲ್ ಲಾಗಿನ್ ಮಾಡಿ. ಇವನ್ನೆಲ್ಲ ನೋಡ್ಬಿಟ್ಟು ಒಳ್ಳೆಯವನ ಇವ್ನು ಚೆನ್ನಾಗಿ ಕೆಲಸ ಮಾಡ್ತಾನೆ, ಹಾನೆಸ್ಟ್ ಅನ್ನಿಸ್ತಾ ಇದ್ದಾನೆ ನೋಡಿ, ನೀವು ಅವ್ನ ಫೇಸ್ಬುಕ್ಗೂ ಹೋಗ್ಬೋದು. ನಾನು ಕೇಳ್ತಿರೋದೇನು ಅಂದ್ರೆ ಅಕ್ಸೆಪ್ಟೆಡ್ ಬೈ 11 votes ಅಂತ ಹೇಳಿದೀರಿ. ಹೌದು, ಅಂದ್ರೆ ಈಗ ಈ ವಿಚಾರ ಇಷ್ಟು ಜನಕ್ಕೆ ಇಲ್ಲ ಇವ್ನು ವೋಟ್ ತಂದಿರೋದು ಬೇಜಾನಿದೆ. ಇಲ್ಲಿ ಹೋಗಿ ಮತ್ತೆ ವೋಟ್ ಮಾಡಿರೋದು ಇದು ಹೊಸದಾಗಿ ನೋಡಿರೋರು. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ, ಒಂದು ನಿಮಿಷ ನೋಡಿ. ಇಲ್ಲಿ ಹೋದ್ರೆ ನೀವು ಅವ್ನು ಕಂಪ್ಲೀಟ್ 500 ಜನ ಹತ್ರ ಹೋಗಿದ್ದಾನೆ ಹುಡುಗ. ಇವರು 500 ಜನ 500 ಜನರು ಸೈನ್ ಮಾಡಿದ್ದಾರೆ ಈ ವಿಚಾರ ತಿಳ್ಕೊಳ್ಳೋಕೆ. ಅಷ್ಟು ಜನ ಸೈನ್ ಮಾಡಿದ್ದಾರೆ. ಬಟ್ ಇನ್ನಷ್ಟು ದೊಡ್ಡ ಪ್ರಮಾಣದ ಜನರಿಗೆ ರೀಚ್ ಆದ್ರೆ ಹೌದು, ನಾಳೆ 1,00,000 ಹೋಗ್ಬೋದು, ನಾಳೆ 1,000 ಹೋಗ್ಬೋದು. ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ ಅದು? ಅಲ್ಲ ಇವ್ರೆ, 5 ವರ್ಷ ಇದೆಯಲ್ಲ ಇನ್ನು ನಮ್ಗೆ ಟೈಮ್. ಮತ್ತೆ ಈ ಎಲೆಕ್ಷನ್ ಮತ್ತೆ 5 ವರ್ಷ ಇದೆ. ಟೈಮ್ ಅನ್ನೋದು ಏನು ಮಾಡ್ತೀರ ಇವ್ರೆ? ಇವಾಗ ಹೆಂಗೆ ಗೊತ್ತಾ, ನಿಮಗೆ ಬಿಟ್ಟಿದ್ದದು ಟೈಮ್ ಅನ್ನೋದು. ಇವಾಗ ಇದನ್ನ ಇಂಟರ್ವ್ಯೂ ನೋಡೋರು ಒಂದು 10,000 ಜನ ನೋಡ್ಬೋದು, 1,00,000 ಜನ ನೋಡ್ಬೋದು ಅನ್ಕೊಳ್ಳಿ. ಸುಮ್ಮನೆ ನಾನು ರಫಾಗಿ 1,00,000 ಜನ ಇಮಿಡಿಯೇಟಾಗಿ ಮಾತಾಡಿದ್ದು ನಮ್ಮನ್ನು ಅರ್ಥ ಮಾಡ್ಕೊಂಡು ಇಲ್ಲ ನಾನು ಮಾಡಬೇಕು ಅಂತ ಚೇಂಜ್ ಆಗ್ಬಿಡ್ಬೋದು. ಇನ್ನೊಬ್ಬ 10 ವರ್ಷ ಆದರೂ ಚೇಂಜ್ ಆಗದಿರೋ, ಇಲ್ಲ ರೀ ನಮಗೆ ನಾಯಕ ಬೇಕು ರೀ, ಹೇಳೋದು ಹೆಂಗ್ರಿ ಅದು? ಒಬ್ಬ ನಾಯಕ ಒಂದು ಕಾರ್ ಅಂದರೆ ಒಂದು ಡ್ರೈವರ್ ಬೇಡವಾ ಅನ್ನೋ ಹತ್ರ ಈ ಲಾಜಿಕ್ ಬಂದ್ಬಿಟ್ರೆ, ನಾನು ಡ್ರೈವರ್ಲೆಸ್ ಕಾರ್ ಬಂದಿದೆ ಅಂತೀನಿ, ಕೇಬಲ್ಲೆಸ್ ಇದು ಬಂದಿದೆ ಮೊಬೈಲ್. ಡ್ರೈವರ್ಲೆಸ್ ಕಾರ್ ಅಂತ ಹೇಳಿದ್ರೆ ಅಲ್ಲಿ ಡ್ರೈವರ್ ಇರ್ತಾನೆ. ಡ್ರೈವರ್ ಇರ್ತಾನೆ. ಅಲ್ಲ ಇರ್ತಾನೆ, ಬಟ್ ಡ್ರೈವರ್ ಕೂತಿರ್ತಾನೆ ಅಷ್ಟೇ. ಅಲ್ಲ, ಓಡಿಸೋ ಟೆಕ್ನಾಲಜಿ. ಇವಾಗ ಇದು ಟೆಕ್ನಾಲಜಿ ಡ್ರೈವರ್ ಆಗಿರುತ್ತೆ, ಡ್ರೈವರ್. ಹೇಳಿ, ಇದೊಂದು ಫಸ್ಟ್ ಒಂದು ಕಲ್ಪನೆ ನನಗೆ. ಈ ಏನೋ ಕೇಬಲ್ ಇಲ್ದಿರೋಂಥ ಒಂದು ಫೋನ್ ಕಂಡುಹಿಡಿಬೇಕು ಅಂತ. ನಿಮ್ಗೆ ಅವಾಗ ನಗು ಬರೋದು, ಏನೋ ಅವನು ಹುಚ್ಚ ಇವನು ಯಾರೋ ಮಾತಾಡ್ತೀನಿ ಆಯಿತಾ? ಕಲ್ಪನೆ ತಾನೇ ಅದು, ಆಮೇಲೆ ಸಾಕಾರ ಆಯಿತು. ಅದೇ ಥರ ಲೀಡರ್ಲೆಸ್ ಒಂದು ಪಾರ್ಟಿ ಯಾಕೆ ಬರಬಾರ್ದು? ಈ ಪಾರ್ಟಿ ಲೀಡರ್ಲೆಸ್ ಪಾರ್ಟಿ, ಇದು ವರ್ಕರ್ಸ್ ಪಾರ್ಟಿ, ಇದು ಪ್ರಜಾಕೀಯ ಪಕ್ಷ ಅನ್ನೋದು. ನಿಮ್ಗೆ ಇದರಲ್ಲಿ ಲೀಡರ್ಸ್ ಬೇಕು ಅನ್ನೋಂಗಿದ್ರೆ ನಿಮ್ಮ ಮನಸ್ಥಿತಿ ನೀವು ಚೆಕ್ ಮಾಡ್ಕೊಬೇಕು. ಅವಾಗ ನೀವು ಲೀಡರ್ಸ್ ಇರೋ ಕಡೆ ಹೋಗಿ ಸಪೋರ್ಟ್ ಮಾಡಿ. ತಪ್ಪ ಸರಿನಾ ನಾನು ಹೇಳೋದು? ಸಿಂಪಲಾಗಿ ಹೇಳ್ತೇನೆ, ಲೀಡರ್ಸ್ ಬೇಕು ಅನ್ನೋಂಗಿದ್ರೆ ವೈ ಯು ವಾಂಟ್ ಪ್ರಜಾಕೀಯ? ಯು ಆರ್ ಡಿನೈಯಿಂಗ್ ದಿ ಹೋಲ್ ಕಾನ್ಸೆಪ್ಟ್, ಹೋಲ್ ಇದು ಐಡಿಯಾಲಜಿ. ಇಲ್ಲ ಸರ್ ಲೀಡರ್ ಬೇಕೇ ಬೇಕು ಅಂದರೆ ಇದಾರಲ್ಲಪ್ಪ ಮಾಡಿ. ಇಲ್ಲ ಸರ್ ನೀವು ಹೇಳ್ತಿರೋದು ಕರೆಕ್ಟ್, ನೀವು ಈ ಲೀಡರ್ಸ್ ಹುಟ್ಟಾಕಿ ಅಂದರೆ ನೀವು ಪ್ರಜಾಕೀಯ ಮಾಡಿ, ರಾಜಕೀಯ ಮಾಡ್ಬಿಟ್ಟು ಪ್ರಜಾಕೀಯ ಮಾಡಿ ಅಂತ ನನಗೆ ಹೇಳ್ತಾ ಇರೋಂಗಿದ್ದು ಅಲ್ವಾ? ಇಲ್ಲಿ ಪ್ರಾಬ್ಲಮ್ ಎಲ್ಲಿದೆ? ನನ್ನಲ್ಲಿದೆಯಾ ನಿಮ್ಮಲ್ಲಿದೆಯಾ? ನಾನು ಹೇಳ್ತಿರೋದು ನೀವು ಹೇಳ್ತೀರಾ ಸರ್ ನನಗೆ ಅರ್ಥ ಆಯ್ತು ಸರ್, ಜನಕ್ಕೆಲ್ಲ ಇದಾಗಲ್ಲ ಅಂತ. ಅಂದರೆ ಆ ಜನಕ್ಕೆ ಬೇಕಾಗಿಲ್ಲ, ಅಥವಾ ಜನಕ್ಕೆ ಆ ವೈಚಾರಿಕತೆ ಬಂದಿಲ್ಲ. ವೈಚಾರಿಕತೆ ಬರಲಿ ಅನ್ನೋದಕ್ಕೆ ನಾನು ಪ್ರಯತ್ನ ಮಾಡ್ತಿರೋದು. ಅವ್ರು ವಿಚಾರವಂತರಾಗ್ಬಿಟ್ರೆ ದೇಶ ಅದ್ಭುತ ಆಗೋಗ್ಬಿಡುತ್ತೆ ಅಂತ ನನ್ನ ಕಲ್ಪನೆ. ನೀವು ಹೇಳ್ತಿರೋದು ಇಲ್ಲ ಸರ್ ಅವ್ರು ವಿಚಾರವಂತರಾಗಲ್ಲ, ಟೈಮ್ ಎಷ್ಟು ತಗೊಂಡ್ರು ಪರವಾಗಿಲ್ಲ. ನೀವು ದೇಶ ಚೆನ್ನಾಗಬೇಕು ಅಂದರೆ ಜನ ಚೇಂಜ್ ಆಗಬೇಕಲ್ಲ ಇವರೇ. ಟೈಮ್ ಎಷ್ಟಾದರೂ ಪರವಾಗಿಲ್ಲ, ನಿಧಾನಕ್ಕೆ. ಮತ್ತೆ ಬೇಗ ನಿಮ್ಗೆ ದೇಶ ಚೆನ್ನಾಗಬೇಕಾ? ಹೌದು, ಲೀಡರ್ಸ್ ಇದಾರಲ್ಲ ಬೇಗ ಚೇಂಜ್ ಮಾಡ್ತಾರೆ, ಮಾಡ್ತಾ ಇದ್ದಾರಲ್ಲ ಬೇಗ. ಸಪೋರ್ಟ್ ದೆಮ್.
ಈ ಎರಡಕ್ಕಿಂತ ಇನ್ನೇನು ಆನ್ಸರ್ ಹೇಳ್ಬೋದು ಹೇಳಿ ಸ್ವಾಮಿ ನಾನು. ಉಪೇಂದ್ರ ಅವರೇ, ಈ ಚುನಾವಣೆಯಲ್ಲಿ ನಿಮ್ಮ ನಿರೀಕ್ಷೆಗಳೇನು? ಅಸಾಮಾನ್ಯ ಜನರಿಂದ ನಿಮ್ಮ ನಿರೀಕ್ಷೆಗಳೇನು? ಅಸಾಮಾನ್ಯರಾಗ್ತಾ ಇದ್ದಾರೆ, ತುಂಬ ಜನ ಅಸಾಮಾನ್ಯರಾಗಿದ್ದಾರೆ. ಈ ನನ್ನ ಒಂದೇ ಒಂದು ಏನಂದರೆ ನಿರೀಕ್ಷೆ ಅನ್ನೋದಕ್ಕಿಂತ ನನ್ನ ಇದು ಅಂತ ಹೇಳ್ಬೋದು. ಏನಂದರೆ ಇಲ್ಲಿ ವೈಯಕ್ತಿಕವಾದಂಥ ಒಂದನ್ನು ಬೆಳೆಸ್ಕೊಳ್ಳೋದೇ ನಿಜವಾದ ಜೀವನ. ನಾನು ಪ್ರತಿಯೊಬ್ಬರಿಗೆ ಹೇಳ್ತಿರೋದು, ನಿಮ್ಮೊಬ್ಬರ ಡಿಸಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಬೇರೆಯವ್ರಿಗೆ ಕಾಯಬೇಡಿ ಬದಲಾವಣೆಗೋಸ್ಕರ, ನೀವು ಚೇಂಜ್ ಆಗಿ ಫಸ್ಟು. ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ ಹೇಳ್ಕೊಂಡು ನಾನು ಸರಿ ಇಲ್ದಿರೋದು ತಪ್ಪದು. ನನಗಿದು ಕರೆಕ್ಟಪ್ಪ, ಈ ವಿಚಾರಕ್ಕೆ ನಾನು ಓಟ್ ಹಾಕ್ತೀನಿ. ನನಗೆ ಲೀಡರ್ಸ್ ಬೇಡ, ವರ್ಕರ್ಸ್ ಬೇಕು ಅಂತ ಒಂದು ಸಣ್ಣ ವಿಚಾರ ಸರಿನಾ ತಪ್ಪ? ನಿಮಗೆ ಬೇಕು ಅಂದರೆ ವರ್ಕರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾಳೆ ವರ್ಕರ್ ಸೆಲೆಕ್ಟ್ ಮಾಡ್ಮೇಲೆ ಮತ್ತೆ ಕಂಪ್ಲೇಂಟ್ ಮಾಡ್ಬಿಡಿ, ಸರ್ ಅವ್ನು ಲೀಡರ್ ಆಗ್ತಾನೆ ಅಂತ. ನೀವು ಬಿಡಬಾರ್ದು, ನಾನು ಬಿಡಬಾರ್ದು. ಅವಾಗ ನಾನು ನೀವು ಜೊತೆಲಿ ಸೇರ್ಕೊಂಡು ಅವ್ನು ವರ್ಕರ್ ಮಾಡಿಸ್ಬೇಕು, ಅವ್ನು ರಿಸೈನ್ ಮಾಡಿಸ್ಬೇಕು. ಹೌದು ಅಲ್ವಾ? ಅದೇ ರೀತಿ ಹೇಳ್ತಿರೋದು ನಾನು. ಹೌದು, ಅದನ್ನೇ ನಾನು ಹೇಳ್ತಾ ಇರೋದು ಉಪೇಂದ್ರ ಅವರೇ. ಆ ರೀತಿ ಜನ ಮತ್ತೆ ನಾವು ಸೇರ್ಕೊಂಡು ಮಾಡ್ಬೋದು. ಹೌದು, ನಾನು ಹೇಳ್ತಿರೋದು ಲೀಡರ್ ಹಂಗಾಗ್ತೀನಿ ನಾನು. ಲೀಡ್, ಐ ವಿಲ್ ಟೇಕ್ ದಟ್ ಲೀಡ್ ಆಸ್ ಎ ವರ್ಕರ್, ನಾಟ್ ಆಸ್ ಎ ಲೀಡರ್. ಅರ್ಥ ಆಯ್ತಾ ನಿಮ್ಗೆ? ಎಲ್ಲಿ ಡಿಫ್ರೆನ್ಸ್ ಇದೆ ಇಲ್ಲಿ ನಾನು ಲೀಡರ್ಸ್ ಬಯಸ್ತಿದ್ದೀನಿ, ಯಾರನ್ನ ವೋಟರ್ಸ್ ಲೀಡರ್ಸ್ ಆಗಲಿ ಅಂತ ಬಯಸ್ತಾ ಇದ್ದೀನಿ. ನಾಟ್ ರೆಪ್ರೆಸೆಂಟೇಟಿವ್ ಲೀಡರ್ಸ್ ಆಗಬಾರ್ದು. ಇಲ್ಲಿ ವೋಟರ್ಸ್ ಲೀಡ್ ತೊಗೊಬೇಕು. ನಿಮ್ಮ ಜೊತೆ ನಾನು ಇರ್ತೀನಿ, ನಾನು ಲೀಡ್ರಾಗೇ ಇರ್ತೀನಿ, ನಾನು ರಾಜನಾಗೇ ಇರ್ತೀನಿ. ಅರ್ಥ ಆಯ್ತಾ? ನಿಮ್ಮ ಜೊತೆ ನಾನು ಬರ್ತೀನಿ. ನಾಳೆ ನನಗೆ ಐಡಿಯಾಲ್ 5-8 ಪಾಯಿಂಟ್ ನೀನು ಓಟ್ ಹಾಕಿದ್ದೀನಿ ನಾನು. ಹಾಗಾದ್ರೆ ಉಪೇಂದ್ರ ಅವರು ಅನಾರ್ಕಿಸ್ಟ, ಅರಾಜಕತಾವಾದಿನ? ಏನು ಅರಾಜಕತೆ? ಯಾವ್ದು ಅರಾಜಕತೆ? ಲೀಡರ್ ಲೆಸ್ ಅರಾಜಕತ. ಈಗ ಲೀಡರ್ ಇರೋ ಸಮಾಜದಲ್ಲಿ ಗಲಾಟೆಗಳೇ ಆಗ್ತಾ ಇಲ್ವಾ? ಆಗ್ತಾ ಇದೆಯಾ? ಆಗ್ತಾ ಇಲ್ವಾ? ಆಗ್ತಾ ಇದೆ. ಹೋರಾಟಗಳಾಗ್ತಾ ಇಲ್ವಾ? ಅದು ಅರಾಜಕತೆ ಅಂತೀರಾ? ಏನಂತೀರ? ಇಲ್ಲ ಆಗಲ್ಲ ಅಂತೇನು ಗ್ಯಾರಂಟಿ ಇಲ್ವಲ್ಲ. ಅಲ್ಲ, ನೀವು ಹೇಳ್ತಿರೋದು ಆಗ್ತಾ ಇದೆ ತಾನೆ. ನೀವು ಹೊರಟಿರೋ ದಾರಿ 72 ವರ್ಷದಿಂದ ಇನ್ನೂ ಅದನ್ನ ಸರಿ ಮಾಡೋಕ್ಕೆ ಆಗಿಲ್ಲ ನಿಮ್ಮ ಕೈಲಿ. ಯಾವ್ದು ಅರಾಜಕತೆ? ನೀವು ಇದನ್ನ ನೋಡೇ ಇಲ್ಲ, ಹೆಂಗೆ ಹೇಳ್ತೀರಾ ಅರಾಜಕತೆ ಅಂತ? ಅಲ್ಲ, ಲೀಡರ್ಲೆಸ್ ಅಂದಮೇಲೆ ಇಟ್ ಇಸ್ ಅರಾಜಕ. ಎಲ್ಲರೂ ಲೀಡರ್ಲೆಸ್ ಅಂದರೆ ಫುಲ್ ಆಫ್ ಲೀಡರ್ಸ್ ಅನ್ನಿ. ನಾನು ಇನ್ನೂ ಬೆಟರಾಗಿ ಹೇಳ್ತೀನಿ, 99% ಲೀಡರ್ಸ್ ಇರೋದು ಪ್ರಜಾಕೀಯ. ಲೀಡರ್ಲೆಸ್ ಅಲ್ಲ, ಫುಲ್ ಆಫ್ ಲೀಡರ್ಸ್ ಇಸ್ ಪ್ರಜಾಕೀಯ. ವೈ ಯು ಕಾಲ್ ಇಟ್ ಲೀಡರ್ಲೆಸ್? ಲೀಡರ್ಲೆಸ್ ಅಲ್ವೇ ಅಲ್ಲ ಇದು. ಎಲ್ಲ ನಾವೆಲ್ಲರೂ ಲೀಡ್ ತೊಗೊಳ್ಳೋದು ಪ್ರಜಾಕೀಯ. ಕರೆಕ್ಟಾ? ಆ ಎಲ್ಲ ಲೀಡರ್ಶಿಪ್ ಜನ ತಗೊಳ್ತಿರ್ಬೇಕಾದ್ರೆ ಅಲ್ಟಿಮೇಟ್ಲಿ ಎಲ್ಲ ಜನರ ಪ್ರತಿನಿಧಿಗಳು ಅಂತ ಎಲ್ಲರೂ ಏನು ವಿಧಾನಸೌಧದಲ್ಲಿ ಬಂದು ಕೂರಕ್ಕಾಗಲ್ಲ. 6 ಕೋಟಿ ಜನ ಬಂದು ಕೂರಕ್ಕಾಗಲ್ಲ. 124 ಜನ. ಬಟ್ 125 ಜನರನ್ನ ಪೋಲಿಂಗ್ ಮಾಡಿ ಅವ್ರಿಗೆ ಏನು ಬೇಕು ತಿಳ್ಕೊಂಡೋಗಲ್ಲಿ ಕುತ್ಕೊಬೋದು ಅಲ್ವಾ? ಅದು ಈಗಿರೋ ಡೆಮೋಕ್ರಸಿನ ಅದನ್ನೇ ಹೇಳುತ್ತೆ. ಬಟ್ ಮಾಡ್ತಾ ಇಲ್ಲ. ಉಪೇಂದ್ರ ಅವರು ಪ್ರಜಾಕೀಯದಲ್ಲಿ ಮಾಡಿಸ್ತೀವಿ, ನಮ್ಮ ಪಕ್ಷದಲ್ಲಿ ಹಾಗೆ ಆಗುತ್ತೆ ಅಂತ ಹೇಳ್ತಿರೋದು. ಹೇಗೇನು ಇಲ್ಲಿ ಜನಪ್ರತಿನಿಧಿಗಳು ಇದ್ದೇ ಇರ್ತಾರೆ. ಹೌದು, ಇಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಎಲೆಕ್ಷನ್ ಇರುತ್ತೆ, ಪ್ರತಿನಿಧಿಗಳು ಇರ್ತಾರೆ, ಎಲ್ಲ ಪೋಸ್ಟ್ಗಳಿರುತ್ತೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅದು ಆಮೇಲೆ ಆಗೋದನ್ನ ಇವಾಗಲೇ ಯಾಕೆ ಮಾಡಬಾರದು? ಈಗ ಏನು ಗೊತ್ತಾ, ಈಗ ನೀವು ಹಂಗಿದ್ರೆ ಈ ಪಾರ್ಟಿಗಳಿಗೆ ಹೋಗಿ ಅಂತ ನೀವು ಹೇಳ್ತಾ ಇದ್ದೀರಾ. ಆಲ್ರೆಡಿ ಇದಾವಲ್ಲ ಆ ಥರದ್ದು ಅಂತ ಹೇಳ್ತಾ ಇದ್ದೀರಾ. ಈಗ ಯಾವುದೇ ಒಂದು ಹೊಸ ಸಿದ್ಧಾಂತ ಬಂದಾಗ ಎಲ್ಲದರಲ್ಲಿರೋ ಒಳ್ಳೆ ಪಾಸಿಟಿವ್ಸ್ನ ಮಾತ್ರ ತಗೊಂಡು ನೆಗೆಟಿವ್ಸ್ನ ಮಾತ್ರ ಬಿಟ್ಟು ಬ್ಲೆಂಡ್ ಮಾಡ್ಬೋದಲ್ವಾ? ಹೀಗೇ ಇರಬೇಕು ಅಂತ ಬ್ಲೆಂಡ್ ಇನ್ನೊಂದು ಪಕ್ಷವರು ಮಾಡ್ತಾ ಇದ್ದಾರೆ. ನೀವು ಹೇಳಿದ್ರಲ್ಲ, ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅಂತಾರೆ. ಇಫ್ ಯು ಥಿಂಕ್ ದಟ್ ಈಸ್ ಕರೆಕ್ಟ್, ಗೋ. ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್. ಯಾಕಂದರೆ ನನ್ನ ಪ್ರಕಾರ ಎಲ್ಲರೂ ಕಾಂಪ್ರಮೈಸ್ಡಾಗೇ ಬರ್ತಾರೆ. ಫಸ್ಟು ಎಲ್ಲರೂ ಜನರ ಪರವಾಗೇ ಬರೋದು. ನೀವು ಯಾವುದೇ ಹೊಸ ಪಕ್ಷ ಬಂದಾಗ ನೋಡಿ, ಇಲ್ಲಪ್ಪ ನೋಡಿ ಅವ್ರು ನೋಡ್ರಿ ತಿಂದು ಕೊಬ್ಬಿಟ್ಟಿದ್ದಾರೆ, ಎಲ್ಲ ಭ್ರಷ್ಟಾಚಾರ, ನಾವು ಭ್ರಷ್ಟಾಚಾರ ನಿರ್ಮೂಲ ಮಾಡ್ತೀವಿ ಅಂತ. ನೆಕ್ಸ್ಟು ಭ್ರಷ್ಟಾಚಾರಿಗಳಿಲ್ಲೂ ಉಟ್ಕೊತಾರೆ. ಆಗ್ತಾ ಇಲ್ವಾ? ನಾವು ಕಣ್ಣೆದುರುಗಡೆ ನೋಡ್ತಾ ಇಲ್ವಾ? ಈ ಭ್ರಷ್ಟಾಚಾರಿಗಳು ಯಾಕೆ ಹುಡ್ಕೋತಾರೆ ಅಂತ ನಿಮ್ಗೆ ಯಾಕೆ ಹುಡ್ಕೊತಾರೆ? ನನಗೆ ನೀವು ಪವರ್ ಕೊಟ್ಟಿದ್ದೀರಿ ಸ್ವಾಮಿ. ಆಮೇಲೆ ನಾನು ವೋಟ್ ಕೊಟ್ಟಿರೋದು ನೀವು ನನ್ನ ದುಡ್ಡುಗೋಸ್ಕರ. ಪವರ್ ಕೊಟ್ಟಿದ್ದೀವಿ ಸರಿ, ಬಟ್ ರೈಟ್ ಟು ರಿಕಾಲ್ ಅದೆಲ್ಲ ಯಾರು ಬೇಡ ಅಂತ ಹೇಳ್ತಿಲ್ವಲ್ಲ. ಎಲ್ಲಿ ತನ್ನಿ ಹಂಗಾರೆ ನೋಡೋಣ. ಅಲ್ಲ, ನಿಮ್ಮ ಪ್ರಜಾಕೀಯದಲ್ಲೇ ಹೇಳ್ತಿರೋದು. ನಾನು ಹೇಳ್ತಿರೋದು ನೀವು ತನ್ನಿ ಸ್ವಾಮಿ ನೋಡೋಣ. ಅಲ್ಲ, ರಾಜಕಾರಣದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಮತ್ತೆ ರಾಜಕಾರಣ ಏನೂ ಆಗಲ್ಲ, ಯಾವುದು ಆಗಲ್ಲ. ಪ್ರಜಾಕೀಯದ ಒಳಗೇನೆ ನಾನು ಹೇಳ್ತಿರೋದು. ರಾಜಕೀಯದ ರೈಟ್ ಟು ರಿಕಾಲ್ ಆಗಿರ್ಬೋದು ಅಥವಾ ಮ್ಯಾನಿಫೆಸ್ಟೋನ ಲೀಗಲಿ ಬೈಂಡ್ ಮಾಡೋದಾಗಿರ್ಬೋದು, ಅವೆಲ್ಲವೂ ಕೂಡ ಬೇಡ ಅಂತ ಯಾರು ಹೇಳ್ತಿಲ್ಲ. ಅದರ ಜೊತೆಗೇನೆ ಪಕ್ಷಕ್ಕೆ ಒಂದು ಆಕಾರ, ಪಕ್ಷದ ಈ ಅದ್ಭುತವಾದ ವಿಚಾರಗಳನ್ನ ತಲುಪಿಸೋಕೆ ಒಂದು ವ್ಯವಸ್ಥೆ. ಅಥವಾ ನೀವು ಸ್ವಲ್ಪ ಏನಾದರೂ ಇನ್ನೊಂದು ಸ್ವಲ್ಪ ನೀವು ರಿಲ್ಯಾಕ್ಸ್ಡ್ ಆಗಿ, ಇನ್ನೊಂದು ಸ್ವಲ್ಪ ನೀವು ಏನು ಹೇಳಿ ಈ ಕಠಿಣ ಸರಪಳಿಗಳನ್ನು ಚೂರು ಓಪನ್ ಮಾಡಿ ಪಬ್ಲಿಕ್ಲಿ ಫಂಡೆಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಥವಾ ಪಕ್ಷದ ಸಂಘಟನೆ ಎಲ್ಲ ಕಡೆ ನಾವು ಒಂದು ಯೋಗ್ಯರ ಒಂದು ಸಂಘಟನೆಯನ್ನು ಒಂದು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಬ್ಯೂಟಿಫುಲ್ ವಿಚಾರ ಕಾರ್ಯರೂಪಕ್ಕೆ ಬರೋಕೆ ಹೆಲ್ಪ್ ಆಗುತ್ತಲ್ವಾ ಅಂತ. ಅಥವಾ ಸುಮ್ಮನೆ ಯಾವ್ದು 100 ವರ್ಷ ಬಿಟ್ಟು 50 ವರ್ಷ ನೀವು ಹೇಳ್ತಾ ಇದ್ದೀರಾ ನಾನು ಬೇಗ ಆಗುತ್ತೆ ಈ ಎಲೆಕ್ಷನಲ್ಲಿ ಆಗ್ಬೋದು ಸ್ವಾಮಿ. ಯಾಕೆ ಹೇಳ್ತೀರಾ ನೀವು 100 ವರ್ಷ ಅಂತ? ಈ ಎಲೆಕ್ಷನಲ್ಲಿ ಆಗ್ಬೋದು. ಇವಾಗ ಮೋರ್ ದೆನ್ 50% ನಮ್ಗೆ ವೋಟ್ ಬರ್ಬೋದು. ಹೆಂಗೆ ಹೇಳ್ತೀರಾ ಆಗಲ್ಲ ಅಂತ?
100 ವರ್ಷ ಆಗುತ್ತೆ ಅಂತ ಹೆಂಗೆ ಹೇಳ್ತೀರಾ? ಯಾಕಂದ್ರೆ ಈಗ ನಿಮ್ಮ ಪಕ್ಷದವರೇ ನೋಡಿ, ರೀಚ್ ಆಗಿರೋರು ಎಷ್ಟು ಜನ, ಆ್ಯಪ್ ಡೌನ್ಲೋಡ್ ಮಾಡ್ಕೊಡೋರು ಎಷ್ಟು ಜನ, ಲಕ್ಷಾಂತರ ಜನ ಮಾಡ್ಕೊಂಡಿದ್ದಾರೆ. ಸರಿ ಉಪೇಂದ್ರ, ಎಷ್ಟು ಟೈಮಿಂದ ನೀವು ಇದನ್ನು ಹೇಳ್ತಾ ಇದ್ದೀರಲ್ವಾ? ಸಿಂಪ್ಲಿ ಪ್ಲೇ ಸ್ಟೋರಿಗೆ ಹೋಗಿ ಎಷ್ಟು ಜನ ಡೌನ್ಲೋಡ್ ಮಾಡಿದ್ದಾರೆ ಆ್ಯಪ್ನ? ಲಕ್ಷಾಂತರ ಜನ ಮಾಡ್ಕೊಂಡಿದ್ದಾರೆ. ಎಷ್ಟು ಲಕ್ಷ ಜನ ಮಾಡಿದ್ದಾರೆ? ಎಷ್ಟು ಲಕ್ಷ ಜನ ಮಾಡಿದ್ದಾರೆ? ಇದೇ ಒಂದು ನಿಮಗೆ ಮಾನದಂಡ ಅಂತ. ಹೌದು, ನಾನು ಹೇಳ್ತೀನಿ ಕೇಳಿ ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಿಮಗೆ ನಿಮ್ಮ ಒಳಗಿನ ತನನೇ ಕೊಂದು 70 ವರ್ಷ ಅಲ್ಲ 100 ವರ್ಷಗಳಿಂದ ಇದು ಬಂದಿರೋದು. ಇದು ಏನು ಹೇಳಿ ಕೇಳಿ, ಒಂದು ನಿಮಿಷ ಹೇಳ್ತೀನಿ. ನಾನು ಹೇಳ್ತಿರೋದು ಭಾಳ ಏನೋ ಇದಾಗಿರೋಂಥದ್ದು ನಾನು ಹೇಳ್ತಿರೋದು. ಗಾಂಧೀಜಿ ಕರೆ ಕೊಟ್ಟಾಗ ಜನ ಸಪೋರ್ಟ್ ಮಾಡಿದ್ದು ಗುಲಾಮರಾಗರ ಅಲ್ಲ, ಅವ್ರು ಹೇಳಿದ್ದೇನು ಆ್ಯಕ್ಚುಲಿ ಅವ್ರು ಹೇಳಿದ್ದೇನು, ಬನ್ನಿ ನಾವು ಕೂತ್ಕೊಳ್ಳೋಣ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಏನಂತ? ಅಲ್ಲಲ್ಲ, ನಾನು ಹೇಳ್ತಿರೋದು ನಿಮಗೆ ಕಾಲಘಟ್ಟದಿಂದ ನೀವು ಹೇಳ್ತಾ ಬಂದ್ರೆ ಏನು, ಹಳೆ ಶಿಲಾಯುಗದಲ್ಲಿ ಯಾವನೊಬ್ಬ ಲೀಡರ್ ಬಂದ, ಎವಲ್ಯೂಷನ್ ಅಲ್ಲಿಂದ ಆಗ್ತಾ ಬಂತು. ಕರೆಕ್ಟ್, ಎವಲ್ಯೂಷನ್ ಆಗಿಲ್ಲ, ಲೀಡರ್ ಹಂಗೆ ಕಂಟಿನ್ಯೂ ಆಗ್ತದೆ ಅಂತ ನಾನು ಹೇಳೋದು. ಇವಾಗಲೂ ಕಂಟಿನ್ಯೂ ಆಗದೆ, ಮತ್ತೆ ಮುಖ್ಯಮಂತ್ರಿ ಬೇಕೇ ಬೇಕು. ಹೌದು, ಇವ್ರೆ ಲೀಡರ್ ಅಲ್ಲ ಅಂತ ನಾನು ಹೇಳ್ತಿರೋದು, ವರ್ಕರ್ ಅಂತ ನಾನು ಹೇಳ್ತಿರೋದು. ಅದು ಪದ ಬೇರೆ ಅಷ್ಟೇ, ಪದ ಬೇರೆ ಅಲ್ಲ, ಬಹಳ ಅರ್ಥ ಇದೆ. ಸಂವಿಧಾನದಲ್ಲೂ ಜನಪ್ರತಿನಿಧಿ ಅಂತಾನೆ ಹೇಳೋದನ್ನೇ. ಬಟ್ ನೀವು ಮಾಡ್ತಿರೋದೇನು, ನೀವು ಜನಪ್ರತಿನಿಧಿ ಅಂತ ಇದ್ದೀರಾ, ನೀವು ಲೀಡರ್ ಅಂತ ಇದ್ದೀರಾ. ನಾವು ಜನಪ್ರತಿನಿಧಿ ಅಂತ ಬಿಡಿಸಿ ಪ್ರತಿ ವಿಡಿಯೋದಲ್ಲಿ ಹೇಳ್ತಿದ್ದೀರಾ. ಎಷ್ಟು ಜನ ಹೇಳ್ತೀರಾ ಅದೇ ತರ? ಎಷ್ಟು ಜನ ಗ್ರೇಟೆಸ್ಟ್ ನಾಯಕ ದೊರೆ, ಮೊನ್ನೆ CM ಹೇಳಿದ್ರು, ದೊರೆ ಅಂತ ಕರಿಬೇಡ್ರಪ್ಪ, ಪ್ರಜಾಪ್ರಭುತ್ವ ರಾಷ್ಟ್ರ ಇದು, ಚೆನ್ನಾಗಿರಲ್ಲ ಅಂತ. ಅಣ್ಣಂಗೆ ಜೈ ದೊರೆ, ಅವರು ಏನೋ ಇಂಥ ನಾಯಕ, ಆ ನಾಯಕ, ಧೀಮಂತ ನಾಯಕ ಹೇಳಿಲ್ಲ ನೀವು. ನೋಡಿ, ಈ ಥರ ಇದೆಯಲ್ಲ ಸಮಸ್ಯೆ, ಈ ಥರ ಪ್ರಾಬ್ಲಮ್ ಇದೆಯಲ್ಲ ಸರ್. ಈಗ ಇದಕ್ಕೇನೆ ನಾನು ಹೇಳ್ತಾ ಇರೋದು, ನೀವು ಸುಮ್ಮನೆ ಇದು ವಿಚಾರಗಳನ್ನು ಹೇಳ್ಕೊಂಡು ತುಂಬ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ಗೆ ಹೋಗೋದಕ್ಕಿಂತ, ಈಗ ನಾನು ಕೇಳಿದೆ ನಿಮಗೆ ಎಷ್ಟು ಜನ ಡೌನ್ಲೋಡ್ ಮಾಡಿದ್ದಾರೆ ನೋಡಿ ಅಂತ. ಎಂಥ ಒಳ್ಳೆ ಐಡಿಯಾ, ಯಾಕೆ ಕೋಟಿಗಟ್ಟಲೆ ಜನ ಡೌನ್ಲೋಡ್ ಮಾಡಿಲ್ಲ, ಬರೀ ಲಕ್ಷಗಳಲ್ಲೇ ಯಾಕಿದೆ ಅದು ಅಲ್ವಾ? ಅದಕ್ಕೋಸ್ಕರ ಹೇಳಿದ್ದು, ಈ ನಮ್ಮ ಪ್ರಜಾಪ್ರಭುತ್ವ ಸಿಸ್ಟಮ್ನಲ್ಲೇ, ನಮ್ಮ ಸಂವಿಧಾನದಲ್ಲೇ ಇರುವಂತಹ ಆಶಯಗಳ ರೀತಿಯೇ ನೀವು ನಿಮ್ಮ ಪ್ರಜಾಕೀಯದ ರೈಟ್ ಟು ರೀಕಾಲ್ ಆಗಿರ್ಬೋದು, ಮ್ಯಾನಿಫೆಸ್ಟೋ ಲೀಗಲಿ ಬೈಂಡ್ ಮಾಡೋದಾಗಿ ಅಂಥ ವಿಚಾರಗಳನ್ನು ಒಳಗೊಂಡಂತೆಯೇ ಒಂದು ಪಾರ್ಟಿ ಸ್ಟ್ರಕ್ಚರ್, ಪಬ್ಲಿಕ್ಲಿ ಫಂಡೆಡ್ ಪಾರ್ಟಿ, ಎಷ್ಟು ಬಂತು, ಎಲ್ಲಿ ಖರ್ಚಾಯಿತು, ಪೂರ್ತಿ ಆನ್ಲೈನ್ ಲೆಕ್ಕ ಇಡ್ತೀವಿ ನಾವು ಅನ್ನೋದನ್ನ ಈ 2 ಎಲಿಮೆಂಟ್ನ ಸೇರಿಸ್ಕೊಂಡು ಮಾಡಲಿ. ಹೇಳಿ, ಒಂದು ಕೋಟಿ ಬಂತು, ಏನು ಮಾಡ್ಬೇಕು ಆ ಕೋಟಿಲಿ? ಈ ವಿಚಾರವನ್ನು ಜನರಿಗೆ ತಲುಪಿಸೋಕೆ ಬಳಸಿ ಸರ್. ಏನು ಮಾಡಬೇಕು? ಬುಕ್ಗಳು ಮಾಡಿ. ಬುಕ್ ಯಾಕೆ ಮಾಡ್ತೀರಾ? ಏನು ಮಾಡಬೇಕು? ಇನ್ನಷ್ಟು ಬ್ಯಾನರ್ಗಳು ಹಾಕಿ, ಬ್ಯಾನರ್ ಹಾಕ್ತಿರೋ, ಮನೆಗೆ ಜನರನ್ನ ತಲುಪಿಸ್ತಿರೋ, ಅದೇ ಕರಪತ್ರ ಹಂಚ್ತಿರೋ, ಕರಪತ್ರ ಹಂಚಿ ಸಭೆ ಸಮಾರಂಭಗಳನ್ನ ಮಾಡಿ, ಅಥವಾ ಯಾತ್ರೆಗಳನ್ನ ಮಾಡ್ತಿರೋ, ಏನ್ ಮಾಡ್ತಿರೋ, ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಪ್ರಚಾರ ಮಾಡ್ತಿರೋ, ಏನೋ ಮಾಡ್ತಿರೋ. ಬಟ್ ಇನ್ನಷ್ಟು ಜನರಿಗೆ ತಲುಪಿಸೋಕೆ ಖರ್ಚು ಮಾಡ್ಬೋದಲ್ವಾ? ವಿಚಾರವನ್ನು ತಲುಪಿಸೋಕೆ, ಜನರಿಂದನೇ ಪಡೆದಂತ ದುಡ್ಡನ್ನ ಜನರಿಗೆ ವಿಚಾರವನ್ನು ತಲುಪಿಸೋಕೆ ಯಾಕೆ ಬಳಸಬಾರ್ದು? ನೀವು ಸಬ್ಸ್ಕ್ರಿಪ್ಷನ್ ಎಷ್ಟು ಹೇಳಿದ್ರಿ ನೀವು? ಎಷ್ಟಿದೆ ನಿಮ್ಮ ಇದ್ರದ್ದು? ಒಂದು 16 ಲಕ್ಷ. 16 ಲಕ್ಷ ಜನ, 10 ಲಕ್ಷ ಜನ ನೋಡ್ತಾರಲ್ವಾ? ಇಷ್ಟು ನೋಡ್ತಾ ಇರ್ತಾನೆ, ಖಂಡಿತ ನೋಡ್ತಾರೆ ಸರ್. 10 ಲಕ್ಷ ಜನಕ್ಕೆ ನಾವಿಲ್ಲಿ ಕೂತ್ಕೊಂಡು ತಲುಪಿಸ್ತಾ ಇದ್ದೀವಿ. ಈ ಟೆಕ್ನಾಲಜಿ ಇದ್ದಾಗ ನೀವು ಇನ್ನೂ ಅಲ್ಲಿ ಟ್ರಾಫಿಕ್ ಜಾಮ್ ಮಾಡಿ, ರ್ಯಾಲಿ ಮಾಡಿ, ಅಲ್ಲಿ ಜನನೆಲ್ಲ ಕರೆಸಿ ಇದು ಮಾಡಿ ಅಂತ ಹೇಳ್ತೀರಾ. ಅಲ್ಲಿ ಇಷ್ಟು ವಿಚಾರ ಮಾಡಿ ಅಂತ ಅಲ್ಲಲ್ಲ, ಇಷ್ಟು ಮಾತಾಡೋಕ್ಕೆ ಸಾಧ್ಯನಾ? ಒಂದು ಸೈಡಲ್ಲಿ ಮಾತಾಡ್ಬೋದು ನಾನು. ಅಲ್ಲಿ ಏನು ಹೇಳಿ, ರೈಟ್ ಟು ರೀಕಾಲ್ ತರ್ತೀನಿ ನಿಮಗೆಲ್ಲ ಅಂತ ಹೇಳ್ಬೋದು. ನಾನು ನಿಮಗೆಲ್ಲ ಅದ್ಭುತವಾದ ದೇಶ ಕಟ್ಕೊಡ್ತೀನಿ ಅಂತ ಹೇಳ್ಬೋದು. ಈ ಥರ ನಾವು ಮಾತಾಡೋಕ್ಕೆ ಸಾಧ್ಯನಾ? ಇದನ್ನು ಕೇಳಿಸ್ಕೊಳಕ್ಕೆ ಸಾಧ್ಯನಾ? ಜನ ಸಭೆ ಸಮಾರಂಭದಲ್ಲಿ ಮಾಡಕ್ಕೆ ಸಾಧ್ಯನಾ? ಬಗ್ಗೆ ಮಾತ್ರ ನಾನು ಹೇಳ್ತಾ ಇಲ್ಲ. ಇನ್ನು ಯಾವ ಥರ ಹೇಳಿ? ದುಡ್ಡು ಖರ್ಚು ಮಾಡೋದು ಇನ್ನೇನು? ಮನೆ ಕರಪತ್ರ ಅವ್ನು ಓದೋದೇ ಇಲ್ಲ. ಇವಾಗ ಹೇಳಿದ್ರಲ್ಲ, ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಲ್ಲ ಅಂತ, ಅದೇ ಥರ ಅವ್ನು ಹಿಂಗೆ ನೋಡ್ತಾನೆ, ಬಿಸಾಕ್ತಾನೆ, ಒಂದಷ್ಟು ಪೇಪರ್ ವೇಸ್ಟ್. ಸರ್, ಏನು ಗೊತ್ತಾ, ಹಾನೆಸ್ಟ್ಲಿ ಸ್ಪೀಕಿಂಗ್, ನೀವೊಂದು ಆರ್ಗನೈಸೇಷನ್ ಸ್ಟ್ರಕ್ಚರನ್ನು ನೀವು ನಿಭಾಯಿಸಬೇಕು ಅಂತ ಹೇಳಿದ್ರೆ, ಎಲ್ಲರೂ ಅಲ್ಲಿ ಜೀವನದಲ್ಲಿ ಸೆಟ್ಲ್ ಆಗಿ ಟೈಮ್ ಕೊಡ್ತೀವನ್ನೋರೇ ಇರೋದಿಲ್ಲ. ನಿಮಗೆ ಕೆಲಸಗಾರರು ಬೇಕಾಗ್ತಾರೆ. ಯಾಕೆ ಪ್ರಜಾಕೀಯದ ಕೆಲಸಗಾರರಿಗೆ ನೀವು ಆ ಕೆಲಸನೇ ಕೊಡಬಾರ್ದು, ವಿಚಾರವನ್ನು ತಲುಪಿಸೋ ಕೆಲಸನೇ ಯಾಕೆ ಕೊಡಬಾರ್ದು ಅಂತ ಕೇಳೋದು. ಓಪನ್ ಆಗಿ ಜನರಿಗೆ ಬಿಡಿ ಆಪ್ಷನ್, ಜನರು ಕೊಟ್ಟರೆ ಕೊಡ್ಲಿ. ಅದನ್ನೇ ಬಿಟ್ಟಿದ್ದೀರಲ್ಲ ಇವಾಗ ಜನಕ್ಕೆ. ನೀವು ಪಾರ್ಟಿ ಫಂಡ್ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟಿದ್ದೀರಲ್ಲ, ಜನಕ್ಕೆ ಬಿಡ್ತಾ ಇದ್ದೀರಲ್ಲ. ನೀವು ಹೇಳ್ತಿರೋದು ಮತ್ತೆ ಇನ್ನೊಂದು ಪಕ್ಷದ ಥರ ದುಡ್ಡೆಲ್ಲ ಕಲೆಕ್ಟ್ ಮಾಡಿ, ಅದೇ ಥರ ಐಡಿಯಾಲಜಿ ಇಟ್ಕೊಂಡ್ರು 4-5 ಪಕ್ಷಗಳಿದೆ, ಅವ್ರು ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ, ಅವ್ರು ಕಾರ್ಯಕರ್ತರು ಕ್ರಿಯೇಟ್ ಪ್ರಜಾಕೀಯ ಇಲ್ವಲ್ಲ ಅಲ್ಲಿ. ಇಲ್ಲ, ಅದು ರಾಜಕೀಯ ಅಂತ ನಾನು ಹೇಳ್ತಿರೋದು. ಅವ್ನು ದುಡ್ಡು ಕಲೆಕ್ಟ್ ಮಾಡಿ ಅವನ ವಿಚಾರ ಹೇಳ್ತಾ ಇದ್ದೇನೆ ಜನಕ್ಕೆ. ನಾನು ಈ ಥರ ಮಾಡ್ತೀನಿ, ಕರಪ್ಷನ್ ತೆಗಿತೀನಿ ಅಂತಾನೆ ಬಂದಿದ್ದೆ ಎಲ್ಲರೂ. ಏನು ಬೇರೆ ಪಕ್ಷದ ಐಡಿಯಾಲಜಿ ಹೇಳಿ ನೋಡೋಣ. ಈ ದೇಶ ಚೆನ್ನಾಗಿ ಮಾಡ್ತೀನಿ, ಕರಪ್ಷನ್ ತೆಗಿತೀನಿ, ಕರೆಕ್ಟ್ ತಾನೇ ಸ್ವಾಮಿ? ಈಗ ನೀವು ಹೇಳಿರಿ ಜನಕ್ಕೆ ಇದೆಲ್ಲ ಮುಗಿಸಿ ಗಿಡ್ಸಿ ಅಂತ. ಇನ್ನಷ್ಟು ಜಾಸ್ತಿ ಬೇಗವಾಗಿ ತಲುಪಿಸ್ಬೋದಲ್ಲ ಉಪೇಂದ್ರ? ದೇವ್ರೆ, ತಲುಪಿಸಿ ಬೇಗ ನಾನು ಎಲೆಕ್ಟ್ ಆಗ್ತೀನಿ. ನಾನು ಬೇಗ ಎಲೆಕ್ಟ್ ಆಗ್ತೀನಿ. ನಿಮ್ಮ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ನಿಮಗೆ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟೆ. ಇನ್ನೊಂದು ಸಣ್ಣ ಎಕ್ಸಾಂಪಲ್, ಪಕ್ಷದ ಆ್ಯಪ್ನ ಈಗ ಒಂದು ಹಲವು ಲಕ್ಷಗಳಲ್ಲಿ ಡೌನ್ಲೋಡ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಅಂದರೆ ಅಷ್ಟು ಜನಕ್ಕೆ ವಿಚಾರ ಅರ್ಥ ಆಗಿ ಅವ್ರು ಡೌನ್ಲೋಡ್ ಮಾಡಿದ್ದಾರೆ, ಅಥವಾ ಕೆಲವರು ನೋಡೋಣ ಅಂತ ಡೌನ್ಲೋಡ್ ಮಾಡಿದ್ದಾರೆ, ವಿಚಾರ ಓಕೆ ಬಂತು ಡೌನ್ಲೋಡ್ ಮಾಡಿದ್ದಾರೆ. ಅದೇ ವಿಚಾರ ಒಂದು ನಮ್ಮ ದೇಶದ ಒಂದು 7 ಕೋಟಿ, ನಮ್ಮ ರಾಜ್ಯದ 7 ಕೋಟಿ ಜನಕ್ಕೂ ತಲುಪಿ, ಇನ್ನಷ್ಟು ಎಫೆಕ್ಟಿವ್ ಆಗಿ ರಿಪೀಟ್ ಆ ವಿಚಾರ ತಲುಪಿ 2-3 ಕೋಟಿ ಡೌನ್ಲೋಡ್ ಆಗಿದ್ದರೆ
ಚಾನ್ಸಸ್ ಇನ್ನೂ ಜಾಸ್ತಿ ಇರುತ್ತೆ. chances ರೀಚ್ ಆಗ್ಬೇಕು, ಆ ಆ್ಯಪ್ ರೀಚ್ ಆಗಬೇಕು ಅಂದ್ರೂ ಕೂಡ ಅಲ್ಲಿ ನೀವು ಗೂಗಲ್ ಆ್ಯಡ್ಸ್ ಕೊಡಬೇಕಾಗತ್ತೆ. ಅದೇ ಆ್ಯಪ್ ರೀಚ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಸಿದ್ಧಾಂತಗಳನ್ನ ಪ್ರಜಾಕೀಯದ ಈ ಸಿದ್ಧಾಂತಗಳನ್ನ, ಪ್ರಜಾಕೀಯದ ಈ ಅದ್ಭುತ ವಿಚಾರಗಳನ್ನ ಕೂಡ ಓಪನ್ ಮಾಡಿದಾಗ ಪದೇ ಪದೇ ಪೋಸ್ಟ್ ಬರಬೇಕು ಅಂದ್ರೂ ಕೂಡ ಫ್ರೀಯಾಗಿ ಯಾವುದು ಆಗಲ್ಲ, ಅಲ್ಲೂ ಕೂಡ ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಉಪೇಂದ್ರ ಅವರು ಜೀವನ ಪರ್ಯಂತ ಇಂಟರ್ವ್ಯೂ ಕೊಟ್ಕೊಂಡೇ ಕೂರಕ್ಕಾಗತ್ತಾ?